ಹಾಯ್ ಗೈಸ್, ವೆಲ್ಕಮ್ ಟು ಕುಂದ ಉತ್ಸವ. ಇವತ್ತು ನಾವು ಬಂದ ಕುಂದಾಪುರಕ್ಕೆ. ಇವತ್ತು ತುಂಬ ಜನ ಸೇರಿದೆ, ಅದು ಇವತ್ತು ಭಾನುವಾರ ಬೇರೆ. ಸೊ ತುಂಬ ಜನ ಸೇರಿದೆ, ಅದರಲ್ಲೂ ನಮ್ಮ ಆಲೋಕ್ಯ ಅವರಿದ್ರು. ಆಲೋಕ್ಯ ಸಾಂಗ್ ಕೇಳುವ. ಸೊ ಅದರಲ್ಲೂ ಅನುಶ್ರೀ ಅವ್ರು ಬೇರೆ ಬಂದಿರ. ಸೊ ಎಂಥ ಟ್ರಾಫಿಕ್ ಅಂತೀರಿ ಮಾರ್ರೆ, ಬೇರೆ ಲೆವೆಲ್ ಟ್ರಾಫಿಕ್ ಅಂತಲೇ ಹೇಳಾಕ. ಸೊ ಆ ರೇಂಜಲ್ಲಿ ಟ್ರಾಫಿಕ್ ಇತ್ತು. ಸೊ ಕಾಮ ಸಾಂಗೆಲ್ಲ ಕೇಳುವ, ಒಂದು ಸ್ವಲ್ಪ ಮಜಾ ಮಾಡುವ ವಿತ್ ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ವಿಡಿಯೋ ಬರ್ತಿಲ್ಲ ಅಂದ, ಸರಿ ಆಯ್ತು ಇನ್ನೆಂತ ಮಾಡೋಕ್ಕಾಗ್ತಿಲ್ಲ ಅನ್ಕೊಂಡು ವಿಡಿಯೋ ಮಾಡ್ತಿದ್ದೆ. ವಯಸ್ಸು ನೋಡ್ಬೋದು. ಸೊ ಮಸ್ತಾಗಿ ಒಂದು ಒಳ್ಳೆ ಆಟ ಇದೆ, ಅದ್ರ ಜೊತೆ ಈ ಕಡೆ ನಿಮಗೆ ಸಾಂಗ್ಸ್ ಇದೆ, ಈ ಕಡೆ ಆಟ ಇದೆ. ಸೊ ಎಂಟ್ರಿ ಕೊಡುವ. ವೆಲ್ಕಮ್ ಟು ಕುಂದ ಉತ್ಸವ ಗೈಸ್. ಊರಿಗೆ ಬಂದ ಹೊತ್ತಿಗೆ ಈ ರೇಂಜಲ್ಲಿ ಇಷ್ಟು ದೊಡ್ಡ ಒಳ್ಳೆ ಪ್ರೋಗ್ರಾಮಿಗೆ ಒಂದು ಇಷ್ಟು ದೊಡ್ಡ ಪ್ರೋಗ್ರಾಮಿಗೆ ನಾ ಬರ್ತಿದ್ದ ವಿಡಿಯೋ ಹೋಗ್ಬೇಕಾಗ ಒಬ್ರ ಗೈಸ್. ಒಂದು ಒಳ್ಳೆ ಬೇರೆ ವೈಬಲ್ ಇದೆ ಗೈಸ್, ಮಸ್ತಾಗಿದೆ. ನನಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಒಂದು ನಮ್ಮೂರಿನ ಹಬ್ಬಕ್ಕೆ ಬಂದಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ನನಗೂ ಒಂಥರ ಒಂದು ಒಳ್ಳೆ ಖುಷಿ ಅನಿಸ್ತಿದೆ. ಸೊ ಯಾಕಂತಂದ್ರೆ ಈ ಒಂದು ವೈಬ್ಗಳನ್ನ ನೋಡೋಕ್ಕೆ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಬಟ್ಟೆ ಒಗೆಯೋದ ಕಲೆ ತೆಗಿಬಹುದು ಅಂತ ಇದೆ. ಇದು ಹೆಂಗೆ ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬೋದಾ ಸರ್? ನಮಸ್ಕಾರ, ನಾವು ಬೆಂಗಳೂರಿಂದ ಬಂದಿರೋದು. ನಮ್ಮ ಹೆಸರು ಬಂದು ಪುಟ್ಸ್ವಾಮಿ ಅಂತ ಹೇಳಿ. ಇದು ಸ್ಟೈನ್ ರಿಮೂವರ್ ಅಂತ ಹೇಳಿ, ಬಟ್ಟೆ ಮೇಲೆ ಎಷ್ಟೇ ಹಳೆ ಕಲೆಗಳಿದ್ರು ರಿಮೂವ್ ಮಾಡುವಂತ ಒಂದು ಪ್ರಾಡಕ್ಟ್. ಬಟ್ಟೆ ಮೇಲೆ ಈ ತರ ಸ್ಟೈನ್ ಇತ್ತು ಅಂತಂದ್ರೆ ನೀವು ಹತ್ತಿಗೆ ಒಂದು ಡ್ರಾಪ್ ಹಾಕಿ ಫಸ್ಟ್ ಇದನ್ನ ಹಾಕ್ಬೇಕು. ಇದನ್ನ ಹಾಕಿ ಒಂದು 5 ನಿಮಿಷ ಬಿಡಿ. ಕಾಫಿ, ಟೀ, ಸಾಂಬಾರ್ ಕಲೆ, ಎಣ್ಣೆ ಜಿಡ್ಡು, ಮಸಾಲೆ, ಎರಡಕ್ಕೆ ಬೀಡ, ಗುಟ್ಕಾ ತಿನ್ನುವಂತ ಫುಡ್ ಐಟಮ್, ಅರ್ಶಿನ ಕುಂಕುಮದ ಕಲೆ ಇದ್ರು ನಿಮ್ಗೆ ಇದ್ರ ರಿಮೂವ್ ಆಗುತ್ತೆ. ಈ ದೊಡ್ಡ ಬಾಟ್ಲಲ್ಲಿ ರಿಮೂವ್ ಆಗಿಲ್ಲ ಅಂತಂದ್ರೆ 5 ನಿಮಿಷ ಬಿಟ್ಟು ಚಿಕ್ಕ ಬಾಟ್ಲಲ್ಲಿ ಅಪ್ಲೈ ಮಾಡಿ. ಬಾಳೆಕರೆ, ಎಳ್ಳೆಕರೆ, ಪೆನ್ನಿನ ಕರೆ, ಎರಡೈ, ಬ್ಲೆಡ್, ಗ್ರೀಸು, ಪೇಂಟು, ಈ ತರದ ಸ್ಟೈನ್ ಎಲ್ಲ ತೆಗಿಬಹುದು ಸರ್. ನೀವು ಎಷ್ಟೇ ದಿನ ಇಟ್ಟು ಎಕ್ಸ್ಪ್ರೇ ಆಗಲ್ಲ, ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು. ಗ್ಲಾಸು, ಟೈಲ್ಸು, ಸೋಫಾ, ಲೆದರ್, ಮಕ್ಕಳು ಗೋಡೆ ಮೇಲೆ ರಿಮೂವ್ ಮಾಡ್ಬೋದು ಸರ್. ಇದು ನಿಮ್ಗೆ ಎಲ್ಲ ಕಡೆ ಡೆಲಿವರಿ ಕೂಡ ಇದೆಯಾ? ಹೌದು ಸರ್, ಓನರ್ ನಂಬರ್ ಇದೆ, ಕೊಟ್ಟರೆ ಎಲ್ಲ ಕಡೆ ಡೆಲಿವರಿ ಕೊಡ್ತಾರೆ ಸರ್. ಓಕೆ ಗೈಸ್, ನಮ್ಗಂತೂ ಈ ಕುಂದ ಉತ್ಸವ ನನಗೆ ಮಾತ್ರ ಬೇರೆ ಎಕ್ಸ್ಪೀರಿಯನ್ಸೇ ಕೊಡುತ್ತೆ ಅಂತಲೇ ಹೇಳ್ಬೋದು.
ಸೊ ನಾನು ಊರಿಗೆ ಬಂದು ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಿದೆ ಈ ಕುಂದ ಉತ್ಸವನ. ಸೊ ಫಸ್ಟ್ ಟೈಮು ನಾನು ಇಷ್ಟು ವರ್ಷಗಳಾದ್ಮೇಲೆ ಈ ಒಂದು ದೊಡ್ಡ ಹಬ್ಬನ ನೋಡ್ತಾ ಇರೋದು. ಸೊ ನನಗಂತೂ ಮಾತ್ರ ಬೇರೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಸೊ ಚಾನೆಲ್ನ ಫಾಲೋ ಮಾಡ್ತಾ ಇರಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೀವಿನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದರೆ ಬೇಗ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್, ಆ್ಯಂಡ್ ಮತ್ತೆ ಸಿಗೋಣ.